ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆನ್ನೆದು ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಮಾಡಿದ್ದೀನಿ ನೆನ್ನೆದು ಬ್ಲಾಗ್. ತುಂಬಾ ಸಣ್ಣದಾಗಿದೆ. ಆದರೆ ಒಂದು ಏನಂತ ಹೇಳಿದ್ರೆ, ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ, ಅಮ್ಮ ಮಾಡಿರೋ ಒಂದು ಸ್ಪೆಷಲ್ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಹೋಗಿ ನೋಡಿ, ಆ ರೆಸಿಪಿನ ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವಾಗ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಕೂಡ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ಫಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸಂಕ್ರಾಂತಿ ಇರೋದ್ರಿಂದ ಪ್ರಮೋದವ್ರಿಗೂ ಲೀವ್, ನನಗೂ ಲೀವ್. ಶ್ರೇಯಾಂಶ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಏನೇನು ಮಾಡ್ತೀವಿ ಅಂತ ನನಗಿನ್ನೂ ಗೊತ್ತಿಲ್ಲ. ನೋಡೋಣ ಏನೇನು ಮಾಡ್ತೀವಿ, ಹೇಗಿರ್ತೀವಿ ಅಂತ. ಅದಕ್ಕೂ ಮುಂಚೆ ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ. ಅಮ್ಮ ಏನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಮತ್ತು ಶ್ರೇಯಾಂಶ್ ಏನು ಮಾಡ್ತಿದ್ದಾನೆ ಅಂತಲೂ ತೋರಿಸ್ತೀನಿ, ಬನ್ನಿ ಗೈಸ್. ನಮ್ಮ ಶ್ರೇಯಾಂಶ್ ನೋಡಿ, ಇಲ್ಲಿ ಅವ್ನು ವೀಡಿಯೋ ಮಾಡ್ತೀನಿ ಅಂತ ಮುಖ ಕ್ಲೋಸ್ ಮಾಡ್ಕೊಂಡು ನಿಂತ್ಕೊಂಡಿದ್ದಾನೆ. ಇವನು ತುಂಬ ಬ್ಯಾಡ್ ಬಾಯ್ ಅಲ್ಲ, ಏನೂ ಮಾತಾಡ್ಸ್ತಿಲ್ಲ, ಗುಡ್ ಮಾರ್ನಿಂಗು ಹೇಳ್ತಾ ಇಲ್ಲ, ಏನೂ ಇಲ್ಲ. ಹಲೋ, ಬನ್ನಿ ಇಲ್ಲಿ ಶ್ರೇಯಾಂಶ್. ಶ್ರೇಯಾಂಶ್, ಹಾಯ್ ಶ್ರೇಯಾಂಶ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ತಿಂಡಿ ಮಾಡಿದ್ರಾ? ಯಾಕೆ ಕೊಟ್ಟಿಲ್ಲ ದಿವ್ಯಾ? ಇಲ್ವಾ? ನೀವು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಅಂತೆ. ನಿಮಗೆ ಕನ್ನಡ ಇಷ್ಟನಾ? ಎಷ್ಟಿಷ್ಟ? ಎಷ್ಟು? ಕನ್ನಡದಲ್ಲಿ ಹೇಳಿ, ಎಷ್ಟಿಷ್ಟ? ತುಂಬ ಜಾಸ್ತಿ ಇಷ್ಟನಾ? ಇಲ್ಲಿ ಕ್ಯಾಮ್ರಾದಲ್ಲಿ ನೋಡಿ, ಕ್ಯಾಮ್ರಾ ನೋಡಿ. ಸನ್ನಿ ಒಂದು ಕನ್ನಡ ಒಂದು ರೈಮ್ಸ್ ಹೇಳಿ, 1 2 ಬಾಳೆಲೆ 2 ಹೇಳಿ. ಹೇಳ್ತೀನಿ, ನೀವು ಹೇಳಿ. 1 2 3 4 3 4 ಹಾಂ, ಅನ್ನ ಹಾಕು ಅಲ್ವಾ? ಫಸ್ಟಿಂದ ಹೇಳಿ, ಫಸ್ಟಿಂದ ಹೇಳ್ತೀರಾ? ಹೇಳಿ. 2 ಬಾಳೆಲೆ 2 3 4 ಅನ್ನ ಸಾಕು 5 6 7 8 9 10 1 ರಿಂದ 10 ಊಟದ ಆಟ. ಏ ವೆರಿ ಗುಡ್. ಐ5 ಮಾಡಿ. ಥ್ಯಾಂಕ್ ಯು. ಇನ್ನೂ ಚೆನ್ನಾಗಿ ಕನ್ನಡ ಮಾತಾಡ್ಬೇಕಾಯ್ತಾ? ಫುಲ್ ಕನ್ನಡ ಕಲಿತೀರಾ ನೀವು? ಅಲ್ಲ, ನೀವು ಫುಲ್ ಕನ್ನಡ ಕಲಿತೀರಾ? ಡನ್ ಮಾಡಿ, ಕನ್ನಡ ಕಲಿತೀನಿ ಅಂತ. ಡನ್, ವೆರಿ ಗುಡ್. ಗೈಸ್, ಇವತ್ತಿನ ಬ್ರೇಕ್ಫಾಸ್ಟಿಗೆ ಅಮ್ಮ ಏನು ಮಾಡಿದ್ದಾರೆ ಅಂದರೆ, ಕಡುಬು ಮಾಡಿದ್ದಾರೆ. ಬಟ್ ಪ್ರಮೋದ್ ಅವರಿಗೆ ಕಡುಬು ಇಷ್ಟ ಆಗೋದಿಲ್ಲ, ಹಾಗಾಗಿ ಅನ್ನನೂ ಕಡಲೆ ಸಾಂಬಾರು, ಕಡುಬಿಗೆ ಮಾಡಿದ್ರು ಕಡಲೆ ಸಾಂಬಾರು, ಅದು ತಿಂತೀನಿ ಅಂತ ಹೇಳಿದರು. ಅವ್ರಿಗೆ ಹೋಗಿ ಇವಾಗ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀನಿ. ಪ್ರಮೋದ್ ಅವರೇ, ನೀವು ಕಡುಬು ಯಾಕೆ ತಿನ್ನೋದಿಲ್ಲ? ಏನಕ್ಕೆ? ಚಿಕನ್ ಸಾರು ಮಾಡಿದ್ರೆ ತಿಂತೀರಾ? ನಿಜ? ಇವಾಗಲೂ ನಾನು ಟಾರ್ಚರ್ ಮಾಡ್ತೀನಿ, ಕಡುಬು ತಿಂತೀರಾ? ಶ್ರೇಯಾಂಶಿಗೆ ಸ್ವಲ್ಪ ಕೊಟ್ಟು ನೋಡಿ, ತಿಂತಾನ ಅಂತ. ತಿಂದು ಹೆಂಗಿದೆ ಅಂತ ಹೇಳ್ಬೇಕು. ಸಾರು ಹೆಂಗಿದೆ? ಏನು ಕಮ್ಮಿ? ನಿಜ ಹೇಳ್ಬೇಕು, ನನಗೆ ಪ್ರಾಂಪ್ಟ್ ಆನ್ಸರ್ ಬೇಕು. ಸುಮ್ಮನೆ ಹಿಂಗೇನೆ ಹೊಟ್ಟೆ ಸಿದ್ದಿದೆ, ಟೇಸ್ಟ್ ಇದೆ. ಚೆನ್ನಾಗಿದ್ಯಾ? ಏನು ಕಮ್ಮಿ ಇದೆ? ಏನು ಕಮ್ಮಿ ಇದೆ ಹೇಳ್ಬೇಕು. ಏನಿಲ್ಲ, ಎಲ್ಲ ಕರೆಕ್ಟ್ ಇದೆಯಾ? ಥ್ಯಾಂಕ್ ಯು. ನನಗೂ ಸಹ ಕಡುಬು ಇಷ್ಟ ಇಲ್ಲ. ಚಿಕನ್ ಸಾರು ಇದ್ರೆ ಮಾತ್ರ ತಿಂತೀನಿ. ಅದಕ್ಕೆ ಇದು ರಸಮ್ ನನಗೆ ಇಷ್ಟ. ಅಮ್ಮ ನೆನ್ನೆ ಮಾಡಿದ್ದು ರಸಮ್, ನಾನು ಮೊನ್ನೆ ರೆಸಿಪಿ ಕಳಿಸಿದ್ನಲ್ಲ, ಅನ್ನ ಮತ್ತೆ ನೆನ್ನೆ ಮಾಡಿದ್ದು ಅದಿಷ್ಟ. ಹಾಗಾಗಿ ಅದ್ರ ಜೊತೆ ನೆನ್ನೆ ಪಲ್ಯ ಮಾಡಿದ್ರಲ್ಲ, ಸ್ವಲ್ಪನೇ ಉಳಿದಿದೆ ಗೈಸ್, ಸ್ವಲ್ಪ ಜಾಸ್ತಿ ತಗೊಂಡಿದೆ. ಪ್ರಮೋದ್ ಅವ್ರಿಗೆ ಸ್ವಲ್ಪ ಕೊಟ್ಟೆ ಅಂತ ಅವ್ರು ಕಣ್ಣು ಹಾಕಿದ್ರು.
ಅರ್ಧ ಪೂರ್ತಿ ಕೆಳಗೆ ಬಿದ್ದೋಗ್ಬಿಡ್ತು. ಅದಕ್ಕೆ ಇವಾಗ ಚಿಪ್ಸ್ ತಗೊಂಡಿದ್ದೀನಿ, ಸಾಕಾಗಲ್ಲ ಸೈಡ್ ಡಿಶ್ ಅಂತ. ಅವ್ರು ನಗಾಡ್ತಿದ್ದಾರೆ. ಅವ್ರು ಅವಾಗಲೇ ಹೇಳಿದ್ರು, ನೀನು ನನಗಿಂತ ಜಾಸ್ತಿ ತಗೊಂಡಿದ್ದೆ ಅಲ್ವಾ, ಅದಕ್ಕೆ ಬಿದ್ದೋಗಿದ್ದು ಅಂತ. ಹೊಟ್ಟೆ ಕಿಚ್ಚು. ಅದರಿಂದ ನನಗೆ ಸಾರು ಇಷ್ಟ. ಅದಕ್ಕೆ ಇವಾಗ ಊಟ ಮಾಡ್ತಾ ಇದ್ದೀನಿ. ಕಡುಬು ತಿನ್ನೋದಿಲ್ಲ. ಶ್ರೇಯಾಂಶಿಗೆ ಬೇಕಂತ ಕೇಳಿದೆ, ಅವನೇನು ರೆಸ್ಪಾನ್ಸ್ ಮಾಡ್ತಿಲ್ಲ. ಅದಕ್ಕೆ ಅವ್ನಿಗೆ ಹೊಟ್ಟೆ ಹಸ್ತಿ ಅವನೇ ಕೇಳಲಿ ಅಂತ ಇವಾಗ ನನ್ನ ಹೊಟ್ಟೆಗೆ ನಾನು ತುಂಬಿಸ್ಕೊತೀನಿ ಅಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಪಾತ್ರೆಗಳಿತ್ತು, ಓಕೆ, ಅದನ್ನೆಲ್ಲ ಇವಾಗ ವಾಶ್ ಮಾಡಿ ಶ್ರೇಯಾಂಶಿಗೆ ಬ್ರೇಕ್ಫಾಸ್ಟ್ ಕೊಡೋಣ ಅಂತ ಹೋದ್ರೆ ಅವ್ನು ಕಡುಬು ಕೊಟ್ಟರೆ ತಿಂದೇ ಇಲ್ಲ. ಎಷ್ಟು ಫೋರ್ಸ್ ಮಾಡಿಕೊಟ್ರು ಎಲ್ಲ ಉಗೀತಿದ್ದ. ಹಾಗಾಗಿ ಅವನಿಗೆ ಬನಾನಾ ಮತ್ತು ನಾಟಿ ಮೊಟ್ಟೆ ಕೊಟ್ಟೆ. ಇವಾಗ ಒಂದು ಗ್ಲಾಸ್ ಹಾಲು ಕೊಟ್ಟರೆ ಅವ್ನ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಮುಗಿಯುತ್ತೆ. ನೆಕ್ಸ್ಟ್ ಏನು ಕೆಲಸ ಇದೆ ನೋಡಬೇಕು. ಶ್ರೇಯಾಂಶಿಗೆ ಹಾಲು ಆಮೇಲೆ ಕೊಡೋಣ ಅಂತ ಇವಾಗ ಅವ್ನು ಎಳ್ನೀರು ಬೇಕಂತ ಇಲ್ಲ. ಅದಕ್ಕೆ ನಮ್ಮ ಅಚ್ಚ ಎಳ್ನೀರು ತಂದಿಟ್ಟಿದ್ದಾರೆ ಅವನಿಗೋಸ್ಕರ. ಅದಕ್ಕೆ ಇವಾಗ ಎಳ್ನೀರು ಕಟ್ಟಿ ಇದ್ರೊಳಗೆ ನೀರು ಹಾಕ್ತೀನಿ. ಇದು ಆ್ಯಕ್ಚುಲಿ ನಾರ್ಮಲ್ ಒಂದೊಂದು ಬರುತ್ತೆ, ಹಿಂಗೆ ಒಂದೊಂದು ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇದು ಆ ಥರ ಎಳ್ನೀರಲ್ಲ. ಈ ಥರ ಎಳ್ನೀರು ನಾನು ಇವತ್ತು ಕಟ್ ಮಾಡ್ತಾ ಇರೋದು. ನೋಡೋಣ ಕಟ್ ಮಾಡಿ ನೀರು ತೆಗಿತೀನ ಅಂತ. ಆಗ್ತಾಯಿಲ್ಲ, ಈಗ ಟೇಲ್ಸೇ ಮುಗ್ದೋಗುತ್ತೆ ಅನ್ಸುತ್ತೆ. ടൈൽസ് പൊട്ടിപ്പോ അതിന്റെ മേലെ അങ്ങനെ കൊത്തിയാല് ಮತ್ತೆ ಹಿಂಗೆ ಹಿಂಗೆ ಬಿಡು. ಗೈಸ್, ನಾನು ಕಟ್ ಮಾಡಿದೆ, ಟೈಲ್ಸ್ ಕಟ್ ಆಗುತ್ತೆ ಅಂತ ಇವಾಗ ಪ್ರಮೋದ್ ಅವರೇ ಕಟ್ ಮಾಡ್ತಿದ್ದಾರೆ. ಕಟ್ ಮಾಡಿ ನಾನು ಮಾಡೋಣ ಅಂದ್ಕೊಂಡ್ರೆ ಅದಕ್ಕೆ ಬಿಟ್ಟು ಫುಲ್ ಕಟ್ ಮಾಡಿಕೊಡಿ. ನಾನು ನೀರು ಬರೋಷ್ಟು ತನಕ ಆಮೇಲಿಂದ ನಾನು ಕಟ್ ಮಾಡ್ತೇನೆ. ಓ, ಹಿಂಗೆ ತೆಗಿಯೋಕೆ ಹೇಳಿದ, ಅದು ನನಗೆ ಗೊತ್ತಾಗಿಲ್ಲ. ಪ್ರಮೋದ್ ಅವ್ರು ನನ್ನ ಮೇಲೆ ಸಿಟ್ಟಾಗಿದ್ದಾರೆ ಗೈಸ್, ಮಾತೇ ಆಡ್ತಾಯಿಲ್ಲ. ನಾನು ಎಷ್ಟು ಮಾತಾಡ್ತಾರೆ ನೋಡಿ. ವಿಡಿಯೋ ಮಾತ್ರ ಇಟ್ಕೊಳಕ್ಕೆ ಬಂದರು, ಮಾತಾಡಿಸ್ತಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಲೋ, ಎಷ್ಟೋ ತನಕ ಚೆನ್ನಾಗಿದ್ರು, ಇಲ್ಲಿಗೆ ವೀಡಿಯೋ ಮಾಡೋಕ್ಕೆ ಬನ್ನಿ ಅಂದ ತಕ್ಷಣ ಅವ್ರಿಗೆ ಸಿಟ್ಟು ಬಂದುಬಿಟ್ಟಿದೆ. ಪ್ರಮೋದ್ ಸಿಟ್ಟು ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರಾ. ಯಪ್ಪ ದೇವ್ರೇ, ಯಾವಾಗಲೂ ನಾನು ಸಿಟ್ಟು ಮಾಡ್ಕೊತಿದ್ದೆ, ಇವಾಗ ಇವ್ರು ಸಿಟ್ಟು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಒಂದು ಸ್ವಲ್ಪ ನಗಾಡಿ. ಸ್ವಲ್ಪ ಇದ್ರೊಳಗೆ ನೀರು ಹೆಂಗೆ ಹಾಕ್ತಾನೆ ತಡೀರಿ. ಮಡ್ಚು. ಸ್ಟಾರ್ಟ್ ಮಾಡಕ್ಕೆ ವೆರಿ ಗುಡ್. ಆಗಿಲ್ಲ ತಡೀರಿ. ನಾನು ಏನೋ ಕಂಟೆಂಟ್ ಮಾಡಕ್ಕೆ ಹೋದ್ರೆ ಇವನು ಅದನ್ನೆಲ್ಲ ಹಾಳು ಮಾಡಿರ್ತಾನೆ. ಯಾವಾಗಲೂ ಹಿಂಗೆ ಮಾಡ್ತಾನೆ ಅಲ್ಲ ಸನಿ? ಯಾಕೆ ನೀವು ನನ್ನ ವಿಡಿಯೋನೆಲ್ಲ ಬಂದ್ಬಿಟ್ಟು ಕೆಡ್ಸೋದು? ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ಗಂಜಿ ಇದೆ, ಹೆಂಗಿದೆ? ಜೋರಾಗಿ ಹೇಳಿ. ಅಲ್ಲಿ ಎಲ್ಲರೂ ಎಳ್ನೀರು ಕುಡೀರಿ ಅಲ್ಲಿ. ಬಿಸ್ಲಿಗೆ ಚಂದ ಅಲ್ವಾ? ಹೇಳಿ ಎಲ್ಲರಿಗೂ. ಬಿಸಿಲಲ್ಲಿ ಕುಡಿದ್ರೆ ಚಂದ. ಯಾವ್ದಾರ ಇವಾಗ ಸಮ್ಮರ್ ಅಲ್ಲ, ಆದ್ರೂ ಶ್ರೇಯಾಂಶ್ ಕುಡಿತೀನಲ್ಲ. ಕುಡಿ, ಚೆನ್ನಾಗಿದೆ ಎಲ್ಲರಿಗೂ. ಇದು ವಿಂಟರ್ ಕಣ. ಅದೇ ಇವಾಗ ವಿಂಟರ್. ಓ, ನಾ ಸಮ್ಮರ್ ಅನ್ನ, ಸಾರಿ ವಿಂಟರ್. ಅದ್ರಲ್ಲಿ ಕಟ್ ಮಾಡ್ಕೊಳ್ಳಿ. ಸಮ್ಮರ್ ಅಂದ್ಬಿಟ್ಟೆ, ಇವಾಗ ಬಂದು ವಿಂಟರ್. ಇವಾಗ ವಿಂಟರ್, ಸಮ್ಮರ್ ಸೀಸನಲ್ಲಿ ಎಳ್ನೀರು ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ಬಂದು ವಿಂಟರ್. ನಾನು ಅವಾಗಲೇ ಮಿಸ್ಸಾಗಿ ಸಮ್ಮರ್ ಅಂತ ಹೇಳ್ಬಿಟ್ಟೆ. ನೀವೆಲ್ಲ ತಪ್ಪು ಕಂಡುಹಿಡಿಯೋರು ಬಂದ್ಬಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬಿಟ್ಟು ಇವಾಗ ಹೇಳಿದ್ದೀನಿ ವಿಂಟರ್ ಸೀಸನ್. ಗೈಸ್, ಅಮ್ಮಂದೊಂದು ಪಾರ್ಸಲ್ ಬಂದಿದ್ದೆ, ಅದನ್ನ ರಿಸೀವ್ ಮಾಡ್ಕೊಳಕ್ಕೆ ಪ್ರಮೋದ್ ಹಾಗೆ ಶ್ರೇಯಾಂಶ್ ಹೋಗಿದ್ದಾರೆ. ಕಾಣಿಸ್ತಿದ್ದಾರಾ? ಏನು ಪಾರ್ಸಲ್ ಅಂತ ಗೊತ್ತಿಲ್ಲ, ನೋಡೋಣ ಏನಂತ. ಯಾಕೆ ಡೈನೋಸರೇ? ಬಂತು ಪಾರ್ಸಲ್.
ಏನದು ಬ್ಲೌಸಾ? ಅಮ್ಮಂದು ಎಂತ ಬುಕ್ ಹಾಕಿದೆ ಬ್ಲೌಸ್? ಬ್ಲೌಸೇ ಏಯ್ ಗೈಸ್, ಅಮ್ಮ ಒಂದೆಷ್ಟು ಬ್ಲೌಸ್ ನನಗೆ ಗೊತ್ತಿಲ್ಲ, ಅಲ್ಲ 2 ಬ್ಲೌಸ್ನ ಬುಕ್ ಮಾಡಿದರು. ಅದು ಇವಾಗ ಬಂದಿದೆ. ಆ್ಯಕ್ಚುಲಿ ಇದು 10th ಡೆಲಿವರಿ ಆಗಬೇಕಿತ್ತು. ಇವತ್ತು ಡೇಟ್ ಬಂದು 14th, ಇವತ್ತಾಗಿದೆ. ತಗೊಂಡು ಬನ್ನಿ ನೋಡೋಣ. ಗೈಸ್, ಈ ಹ್ಯಾಂಗ್ಲರ್ಲಿ ಮಧ್ಯದ ಆಣಿ ಹೋಗ್ಬಿಟ್ಟಿತ್ತು ಆಯಿತಾ. ನಾವು ಡ್ರೆಸ್ ಎಷ್ಟು ನೇತು ಹಾಕಿದ್ರು ಎಲ್ಲ ಕೆಳಗೆ ಬೀಳ್ತಾಯಿತ್ತು. ಒಂದು ವರ್ಷದಿಂದ ಪ್ರಮೋದವ್ರಿಗೆ ಹೇಳ್ತಿದ್ದೀನಿ, ಇಲ್ಲ ಹ್ಯಾಂಗ್ಲರ್ ಚೇಂಜ್ ಮಾಡಿ, ಇಲ್ಲಿಂದ ಅಲ್ಲಿಗೊಂದು ಆಣಿ ಹೊಡೀರಿ ಅಂತ. ಇವತ್ತು ಆ ಕಾಲ ಮೂಡ್ ಬಂದುಬಿಟ್ಟಿದೆ ಅನಿಸುತ್ತೆ. ಪ್ರಮೋದವ್ರು ದೊಡ್ಡ ಮನಸ್ಸು ಮಾಡಿ ಇವಾಗ ಆಣಿ ಹೊಡಿತಾ ಇದ್ದಾರೆ. ದೊಡ್ಡಮ್ಮ ಅಲ್ಲ, ದೊಡ್ಡ ಮನಸ್ಸು. ಏನಿಗೆ ನಗಾಡ್ತಾ ಇರೋದು? ಗೈಸ್, ಹ್ಯಾಂಗ್ಲರಿಗೆ ಬಟ್ಟೆ ಎಲ್ಲ ನೇತಾಕ್ಸ್ದೆ. ಕರೆಕ್ಟಾಗಿ ಇವಾಗ ಕೂರ್ತಾ ಇದೆ, ಬೀಳ್ತಾ ಇಲ್ಲ ಬಟ್ಟೆ. ಮತ್ತು ಸ್ವಲ್ಪ ಹೊತ್ತು ಮಲ್ಗೋಣ ಅಂತ ಹೇಳ್ಬಿಟ್ಟು ಶ್ರೇಯಾಂಶಿಗೆ ಮಲ್ಗ್ಸೋಣ ಅಂತ ಹೋಗಿ ಅವನಿಗೆ ಮಲ್ಸ್ತಾ ನಾನು ಮಲ್ಕೊಂಡೆ. ಇವಾಗ ನಾನು ಎದ್ದೆ, ಅವನಿನ್ನೂ ಮಲಗಿದ್ದಾನೆ. ಅವನಿಗೆ ಮಲ್ಕೊಂಡ್ಲಿ, ಅಷ್ಟೊತ್ತಿಗೆ ಅಮ್ಮನಿಗೆ ಕಾಫಿ ಪ್ರಿಪೇರ್ ಮಾಡ್ತೀನಿ. ಗೈಸ್, ಇವಾಗ ಒಂದು ಟೊಮೆಟೊ ರಸಮ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ನೋಡೋಣ ಚೆನ್ನಾಗಿ ಬರುತ್ತಾ ಅಂತೇಳ್ಬಿಟ್ಟು, ಅದಕ್ಕೆ ಹೇಗೆ ಮಾಡೋದು ಅಂತ ನಿಮಗೂ ಸಹ ತೋರಿಸೋಣ ಅಂತ ಹೇಳ್ಬಿಟ್ಟು ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸ್ಟಾರ್ಟ್ ಮಾಡೋಣ ಬನ್ನಿ. ಟೊಮೆಟೊ ರಸಮಿಗೆ 4 ಟೊಮೆಟೊ, 3 ಮೆಣಸಿನ್ಕಾಯಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕಾಳು ಮೆಣಸು, ಬೆಳ್ಳುಳ್ಳಿ, ಹಾಗೆ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ಬಂದರೆ ಸ್ವಲ್ಪ ಖಾರ ಪುಡಿ, ಅರಿಶಿನ ಪುಡಿ, ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಉಪ್ಪು, ಸಾಸಿವೆ, ಎಣ್ಣೆ. ಈಗ ಫಸ್ಟ್ ಏನು ಮಾಡಬೇಕಂದ್ರೆ, ಒಂದು ಕುಕ್ಕರಿಗೆ ನನಗೆ ಎಷ್ಟು ಕ್ವಾಂಟಿಟಿಯಲ್ಲಿ ರಸಮ್ ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಬಂದು ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪನ್ನ ಈ ನೀರಿಗೆ ಹಾಕ್ಕೊಂಡು, ನೆಕ್ಸ್ಟ್ ಈ ಪ್ಲೇಟಲ್ಲಿ ಏನು ಟೊಮೆಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆಹಣ್ಣು ಹಾಕ್ಕೊಂಡಿದ್ದೀವಲ್ಲ ಅದನ್ನ ಈ ಕುಕ್ಕರಿಗೆ ಹಾಕಿ ಕುಕ್ಕರ್ ಮುಚ್ಚಿ ವಿಜಲ್ ಹೊಡಿಸಿ. ಒಂದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮುಗೀತು. ಆವಾಗಲೇ ವಿಷಾಲಿಗೆ ಇಟ್ಟಿದ್ನಲ್ವ ಕುಕ್ಕರು, ಅದು ಹಾರಿದೆಯಾ ನೋಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ. ಗೈಸ್, ಆವಾಗಲೇ ನಾನು ಏನು ವಿಷಲ್ ಹಾಕಿದ್ದೆ ಅದಿನ್ನೂ ಆರಿದ್ದಿಲ್ಲ. ಹಾಗಾಗಿ ನೀರನ್ನ ಸಪ್ರೇಟು ಈ ಮಸಾಲೆ ಎಲ್ಲ ಒಂದು ಪ್ಲೇಟಿಗೆ ಹಾಕಿ ಆರಿಸಿ ಚೆನ್ನಾಗಿ ನುಣ್ಣಗೆ ಇವಾಗ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋದನ್ನ ಆ ನೀರಿಗೆ ಹಾಕಿ ಚೆನ್ನಾಗಿ ಕುದಿಯೋಕೆ ಇಡೋಣ. ಚೆನ್ನಾಗಿ ಕುದ್ದಾದ್ಮೇಲೆ ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಾಸಿವೆ ಹಾಕ್ಕೊತಿದ್ದೀನಿ. ಈಗ 2 ಬೆಳ್ಳುಳ್ಳಿ ಹೆಸರು, ಅದಾದಮೇಲೆ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ. ಇವಾಗ ಈ ಒಗ್ಗರಣೆನ ಇದಕ್ಕೆ ಹಾಕೋಣ. ಬಿಸಿ ಬಿಸಿಯಾದ ರಸಮ್ ರೆಡಿ ಟು ಟೇಸ್ಟ್. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಓಕೆ ಗೈಸ್, ನೆನ್ನೆ ಅಮ್ಮ ಹಲಸಿನ ಬಡ್ಕು ಸಣ್ಣದು ಎಳೆದ್ರಲ್ಲಿ ಪಲ್ಯ ಮಾಡಿದ್ರಲ್ಲ, ಇವತ್ತು ಹಲಸಿನಕಾಯಿ ದೊಡ್ಡದು ಬರುತ್ತಲ್ಲ ಅದನ್ನ ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಅದು ನೋಡಿದೆ ಇದರಲ್ಲಿ ಇವಾಗ ಸೇಮ್ ನೆನ್ನೆ ಹೇಗೆ ಪಲ್ಯ ಮಾಡಿದ್ವಿ ಅದೇ ಪ್ರೊಸೀಜರಲ್ಲಿ ಪಲ್ಯ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಚೇಂಜ್ ಇದೆ, ಏನಂತ ನಾನು ತೋರಿಸ್ತೀನಿ ಏನೇನು ಹೇಗೆ ಮಾಡ್ತಾರೆ ಅಂತ. ಓಕೆ, ಫಸ್ಟು ಹಲಸಿನಕಾಯಿ ಇದು ಕ್ಲೀನಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊತೀನಿ, ಯಾಕಂದರೆ ಆಮೇಲೆ ಮತ್ತೆ ಉಪ್ಪು ಜಾಸ್ತಿ ಆದರೆ ಕಷ್ಟ. ಆಮೇಲೆ ಹಸಿರು ಮೆಣಸಿನ್ಕಾಯಿ, ಜೀರಿಗೆ ಮೆಣಸಿನ್ಕಾಯಿ ಖಾಲಿ ಆಗಿದೆ, ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಇದ್ರ ಜೊತೆನೇ ವಿಜಲಿಗೆ ಹಾಕ್ಕೊತಾ ಇದ್ದೀವಿ. ಇವಾಗ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡ್ದಾದ್ಮೇಲೆ ಒಂದು 3-4 ಎಸಳು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ, 2 ಈರುಳ್ಳಿ ತೊಗೊಂಡಿದ್ದೀವಿ. ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆವಾಗ ಬೇಗ ಈರುಳ್ಳಿ ಫ್ರೈ ಆಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈ
ಏನು ನಾವು ಹಲಸಿನಕಾಯಿ ಇಟ್ಕೊಂಡಿದ್ವಲ್ಲ ವಿಷಲ್ ಹೊಡ್ಸ್ಕೊಂಡು ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಟರೆ ಪಲ್ಯ ರೆಡಿ ಆಗುತ್ತೆ. ಹುಡುಕಿ ಬೋಯದು ಸನ್ನಿ ಎಲ್ಲೋಗಿದ್ದಿದ್ದು? ನಾನು ನಾಯಿ ತಾರಕ್ಕೆ ಹೋಗಿದ್ದೆ. ನಾಯಿ ತರಕ್ಕೆ ಯಾರ ಮನೆಗೆ ಹೋಗಿದ್ದು ನೀವು? ಅಲ್ಲಿ ಮನೆ ಯಾವ ಮನೆ ಹೇಳಿ? ನಮ್ಮ ಕುಂದ್ಯವನ ಮನೆಗೆ ಹೋಗಿದ್ರಾ? ಆಗ ಅದು ಹಂಗಸ್ನ ಕಡಿತೇ ಇದೆ. ಯಾರಿಗೆ ಕಡಿತು? ನನಗೆ ನೀವೇನು ಮಾಡಿದ್ರಿ ಅದಕ್ಕೆ? ಬಿಡಿ ಬಿಡಿ ಆಗಿದ. ಬಿಡಿ ಬಿಡಿ ಅಂದ್ರಾ? ಅದು ಬಿಟ್ಟಿಲ್ಲ, ನಾಯಿ ಬಿಟ್ಟಿಲ್ಲ ನಿಮ್ಮನ್ನ? ದೊಡ್ಡ ನಾಯಿನಾ? ಸರಿ ಸಣ್ಣದು? ಸಣ್ಣದು ಸಣ್ಣದಾ? ಕುಂದ್ಯವ ಏನಂದ್ರು ನಿಮಗೆ? ಹೋಗಿ ಹ್ಞೂ ಬಳ್ಳ ಕುಡಿ ಹ್ಞೂ ಎಕ್ಬತ್ತೆ. ಹೋಗಿ ತಿನ್ನಿ, ನೀರು ಕುಡೀರಿ ಅಂತೆಲ್ಲ ಹೇಳಿದ್ರಾ? ಓ, ಮತ್ತೆ ಧನ್ಯಕ್ಕ ಇದ್ರಾ? ಮಾಮ ಇದ್ರಾ? ಓ, ಮಾಮ ಏನಂದ್ರು? ಹ್ಞೂ ಹಾಂ ಆರ್ದು ಗೊತ್ತಿಲ್ಲಪ್ಪ. ಯಾರು ನೋಡಿ? ಅವರು ಯಾರು? ಅವರು ಅವರಾ? ಅವ್ರು ಕವಿತೆ ಇದೆ. ಕರಿತಿದ್ದಾರಾ? ಶ್ರೇಯಾಂಶನ ಬನ್ನಿ ಇವಾಗ ಗೋಸ್ಟ್ ಬರುತ್ತೆ ಬನ್ನಿ. ಗೈಸ್ ಇವಾಗ ಅಚ್ಚ ಬರಬೇಕಾದ್ರೆ ಸಮೋಸ ಮತ್ತು ವಡೆ ತಗೊಂಡು ಬಂದಿದ್ದಾರೆ, ಸ್ನ್ಯಾಕ್ಸ್ ಇವಾಗ ತಿಂತಾ ಇದ್ದೀವಿ. ಶ್ರೇಯಾಂಶ್ ಪ್ರಸಾದ ತೊಗೊಂಬಂದಿದ್ದಾನೆ, ಶಬರಿಮಲೆ ಪ್ರಸಾದ ಅಲ್ಲ ಮನೆ, ಶಬರಿಮಲೆ ಪ್ರಸಾದನೂ ತಂದಿದ್ದಾರೆ. ಅಚ್ಚ ಯಾರು ತಂದಿದ್ದು? ಅಚ್ಚ ತಂದಿದ್ದು. ಅಯ್ಯೋ ಇಪ್ಪ ಓಪನ್ ಆಗ್ತದೆ ಕುಳ್ಚಿಟ್ಟು ಪೊಯ್. ಇವತ್ತಿನ ಕಿವಿ ಮಾತು: ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಕಳೆದ ವರ್ಷದ ಎಲ್ಲ ಕಹಿಗಳನ್ನು ಮರೆತು ಸಿಹಿಯಾದ ಮಾತುಗಳ ಮೂಲಕ ಬಾಂಧವ್ಯವನ್ನು ವೃದ್ಧಿಸೋಣ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.